ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾರ್ಮಲಿ ನಾನು ಇದು ತನಕ ಡೈಲಿ ವ್ಲಾಗ್ಸ್ ಅಂತ ಹೇಳಿ ಮಾಡಲಿಲ್ಲ. ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಅದನ್ನು ಮಾತ್ರ ತೋರಿಸ್ತಾ ಇದ್ದೆ. ಸೊ ಇವತ್ತು ನನಗೆ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಹೇಳಿ ಅನಿಸಿತ್ತು. ಈಗ ನೀವು ಊರಲ್ಲಿದ್ದವರು ಎಲ್ಲ ಹೇಳ್ತಿರಲ್ಲ, ದುಬೈಯಲ್ಲಿದ್ದೀಯಾ, ವಾವ್ ಎಷ್ಟು ಚಂದ ಗಮ್ಮತ್ತು ಮಾಡ್ತಾ ಇದ್ದಿ, ಎಷ್ಟು ಎಂಜಾಯ್ ಮಾಡ್ತಾ ಇರ್ಬೋದು ಫಾರಿನಲ್ಲಿರೋದು, ಹಾಗೆ ಎಲ್ಲ ಹೇಳ್ತಿರಲ್ಲ. ಸೊ ಫಾರಿನಲ್ಲಿದ್ದವರ ಅವಸ್ಥೆಯನ್ನು ನಾನು ನಿಮಗೆ ಇವತ್ತು ಹೇಳ್ತೇನೆ. ಆ್ಯಕ್ಚುಲಿ ಏನಂತ ಹೇಳಿದರೆ, ಇಲ್ಲಿ ಒಂದು ವರ್ಷಕ್ಕೊಂದ್ಸಲ ಅದನ್ನು ಪೆಸ್ಟ್ ಕಂಟ್ರೋಲ್ ಮಾಡಿಸ್ಬೇಕಾಯ್ತಾ. ಅಂದರೆ ಕಾಕ್ರೋಚಸ್ ತುಂಬ ದುಬೈಯಲ್ಲಿ. ಸೊ ಪೆಸ್ಟ್ ಕಂಟ್ರೋಲ್ ಮಾಡಿಸಿದ್ರೆ ಅದರ ನಂತರದ ಒಂದು ವಾರದ ನನ್ನ ಪರಿಸ್ಥಿತಿ ಆ್ಯಕ್ಚುಲಿ ನಮಗೆ ಬೇರೆಯವರ ಮನೆಯಲ್ಲಿ ಗೊತ್ತಿಲ್ಲ. ಎಲ್ಲ ಕೆಲವರ ಮನೆಯಲ್ಲೆಲ್ಲ ಕೆಲಸದವರನ್ನು ಹಾಕಿರ್ಬೋದು, ಅಥವಾ ಕೆಲವರು ಈ ಥರ ತುಂಬ ಇದಾಗಿ ಮಾಡ್ತಾ ಇಲ್ಲದೇ ಇರ್ಬೋದು, ಅಂದರೆ ತುಂಬ ಹುಡಿ ಹಾಕದೇ ಇರ್ಬೋದು. ನಾವು ಹುಡಿ ಹಾಕುವ ಮುಂಚೆ ಈಗ ಕಿಚನೆಲ್ಲ ಹುಡಿ ಹಾಕಿದರೆ ಅಲ್ಲಿ ಇದ್ದ ವಸ್ತು ಎಲ್ಲ ಆಚೆ ಈಚೆ ಆಗ್ತದಲ್ವ. ಸೊ ನಾವೆಂತ ಮಾಡಿದ್ದು, ನಾನು ಅದಕ್ಕಿಂತ 1-2 ದಿನದ ಮುಂಚೆ ಕಂಪ್ಲೀಟ್ ನನ್ನ ಮನೆಯ ಕಿಚನಿನ ವಸ್ತುವನ್ನು ನಾನು ರೂಮಿಗೆ ಶಿಫ್ಟ್ ಮಾಡಿ ಕಿಚನನ್ನು ಖಾಲಿ ಮಾಡಿ ಅದರ ನಂತರ ಮತ್ತೆ ಹುಡಿ ಹಾಕಿಸಿದ್ದು. ಸೊ ಅದು ಹುಡಿ ಹಾಕಿಸಿ ಆದ ಮೇಲೆ ಮತ್ತೆ 1 ದಿನ ಕಂಪ್ಲೀಟಾಗಿ ಬಿಟ್ಟು, ನನ್ನ ಗಂಡನಿಗೆ ಸಂಡೇ ರಜೆ ಅಲ್ವಾ, ಸೊ ಸಂಡೇ ಅವರು ಕಂಪ್ಲೀಟ್ ಅದನ್ನು ಕ್ಲೀನ್ ಮಾಡಿ ಅದರ ನಂತರ ನಾವು ಮನೆಗೆ ಬಂದಿದ್ದು. ಆ್ಯಕ್ಚುಲಿ ನನಗೆ ಸ್ವಲ್ಪ ಎಲರ್ಜಿ ಇದೆ ಅದರಿಂದ, ಅದಕ್ಕೋಸ್ಕರ ನಾವು ನನ್ನ ಫ್ರೆಂಡ್ ಮನೆಯಲ್ಲಿ ನಿಂತಿದ್ದು. ಇಷ್ಟೆಲ್ಲ ಕತೆ ನಮ್ಮದು ಆಯಿತಾ. ಈಗ ಕಾಕ್ರೋಚ್ ಇದು ಹಾಕಿ ಆಯಿತು, ಅದನ್ನು ಕ್ಲೀನ್ ಮಾಡಿ ಸಹ ಆಯಿತು. ಸೊ ಈಗ ರೀಅರೇಂಜ್ ಮಾಡಬೇಕಲ್ವಾ, ಅದು ದೊಡ್ಡ ಟಾಸ್ಕ್. ಸೊ ನಾನೀಗ ನಿಮಗೆ ನನ್ನ ಇದು ಬೆಡ್ರೂಮನ್ನು ತೋರಿಸ್ತೇನೆ. ಎಲ್ಲ ಐಟಮ್ ಬೆಡ್ರೂಮಲ್ಲಿ ನಾನು ಹಾಕಿರೋದ್ರಿಂದ ಬೆಡ್ರೂಮಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ಈಗ ಅದನ್ನೆಲ್ಲ ತಗೊಂಡು ಬಂದು ನಾನು ಕಿಚನಿಗೆ ಶಿಫ್ಟ್ ಮಾಡಬೇಕು. ನನ್ನ ಅವಸ್ಥೆಯ ವ್ಲಾಗನ್ನು ತೋರಿಸ್ತೇನೆ. ಅದರ ಮೇಲೆ ಮಕ್ಕಳಿಗೆ ರಜೆ ಅಂತ ಹೇಳಿದರೆ ನಿಮಗೆ ಗೊತ್ತಲ್ಲ ಎಷ್ಟು ಕಿತಾಪತಿ ಮಾಡ್ತಾರೆ ಮಕ್ಕಳಂತ ಹೇಳಿ. ಸೊ ಅವರನ್ನು ನೋಡಿಕೊಂಡು ನಾನು ನನ್ನ ಇವತ್ತಿನ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳು ಯಾಕೆ ಸ್ಪೆಸಿಫೈ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಒಂದು ಶಿವಾಂಶ, ಒಂದು ರಿದ್ವಿತ್, ನನ್ನ ಫ್ರೆಂಡಿದು ಮಗ. ಸೊ ಅವರಿಬ್ಬರಲ್ಲಿ ಒಳಗಡೆ ಆಡ್ತಾ ಇದ್ದಾರೆ, ಅವರ ಜೊತೆಗೆ ನಾನು ಇವತ್ತು ಕ್ಲೀನ್ ಮಾಡಬೇಕು. ಸೊ ಇದರ ಗಮ್ಮತ್ತು ಅಂದರೆ ಇದರ ಮಜವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ವ್ಲಾಗನ್ನು ಮಾಡ್ತಾ ಇದ್ದೇನೆ. ಸೊ ಸ್ಟಾರ್ಟ್ ಮಾಡುವ. ನಾನೀಗ ನಿಮಗೆ ಮೊದಲು ನನ್ನ ರೂಮನ್ನು ತೋರಿಸ್ತೇನೆ ಆಯಿತಾ. ನಿನ್ನೆ ಅರ್ಧ ರೂಮ್ ಕ್ಲೀನ್ ಮಾಡಿ ಇಷ್ಟು ಇಲ್ಲೆಲ್ಲ ಇತ್ತು ಸಾಮಾನು. ಈಗ ಮಕ್ಕಳು ಕೂತಿದ್ದಾರೆ. ಹೆಲೋ, ಹೌ ಆರ್ ಯು? ಈಗ ಬೆಡ್ಶೀಟ್ ಹಾಕಬೇಕು ಅಲ್ಲಿ ಆಯಿತಾ. ಅಮ್ಮ ಈಗ ರಜೆ ಅಲ್ವಾ, ಅಂದರೆ ಆ್ಯಕ್ಚುಲಿ ಈಗ ವಾರ ಆಗ್ತಾ ಉಂಟು, ಇಲ್ಲಿ ಪ್ರಾಬ್ಲಮ್ ಉಂಟು, ಹೊರಗಡೆ ಹೋಗೋದಷ್ಟು ಡೇಂಜರ್ ಅಂತ ಹೇಳಿ ಇಲ್ಲಿ ಗವರ್ಮೆಂಟ್ ಏನು ಮಾಡಿದೆ, ಸ್ವಲ್ಪ ಬೇಗನೆ ರಜೆ ಕೊಟ್ಟಿದೆ ಮಕ್ಕಳಿಗೆ. ಇಲ್ಲದ್ರೆ ಸಹ ಇವರಿಗೆ ಇಯರ್ಲಿ ರಜೆ, ಈಗ ಎಕ್ಸಾಮ್ ಎಲ್ಲ ಮುಗೀತಲ್ವ. ಸೊ ಹಾಗೆ ಈಗ ಪೇರೆಂಟ್ಸ್ ಟೀಚರ್ ಮೀಟ್ ಮಾಡಿ ನೆಕ್ಸ್ಟ್ ಇನ್ನು 1 ಮಂತ್ ಇದು ರಜೆ ಅಂತ ಹೇಳಿ ಅವರು ಡಿಕ್ಲೇರ್ ಮಾಡಿದ್ದಾರೆ ಸ್ಕೂಲಲ್ಲ. ಅಂದರೆ ಸ್ಕೂಲಿಗೆಲ್ಲ ಸ್ವಲ್ಪ ಇದಲ್ವಾ ಕಷ್ಟ, 30 ಡೇಸ್, ಅದೇ 1 ತಿಂಗಳು. ಸೊ ಹಾಗೆ ಈಗ ರಜೆ ಅಲ್ಲ ಮಕ್ಕಳಿಗೆ. ಸೊ ಇನ್ನೆಂತ ಕಿತಾಪತಿ ಮಾಡ್ಲಿಕ್ಕೆ ಉಂಟು ರಜೆಯಲ್ಲಿ? ಇಲ್ಲಿ ಬನ್ನಿ, ಇಬ್ಬರು ಎಂತ ಕಿತಾಪತಿ ಮಾಡ್ಲಿಕ್ಕೆ ಉಂಟು? ವಾಟರ್ ಪಾರ್ಕ್. ಈಗ ಎಂತ ಗೊತ್ತಾ, ಇವರದು ಸುಮಾರು ಬುಕಿಂಗ್ ಎಲ್ಲ ಆಗಿದೆ ಮಾರ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳಿ. ಎಲ್ಲಿ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತದೆ ನೋಡ್ಬೇಕು. ಈಗ ಮಾಡಬೇಕು. ಅವರಿಗೆ ಗೊತ್ತುಂಟಾ ವಾರ್ ಮಿಸೇಲ್ ಎಲ್ಲ? ನಮ್ಗೆ ಸಹ ಗೊತ್ತಿಲ್ಲ ಬಿಡಿ. ಸೀರಿಯಸ್ ಆಗಿ ತಗೊಂಡ್ರೆ ಮಂಡೇ ಹಾಳಾಗ್ತದೆ, ಅದಕ್ಕೆ ನಾವಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದೇವೆ. ಇರಾನ್ ಮತ್ತೆ ಇಸ್ರೇಲ್ USA ಬಾರ್ಡರ್ಗೆ ಫೈಟ್ ಮಾಡ್ತಾರೆ, ಅದಕ್ಕೆ ನಮ್ಗೆ ಮಿಸೈಲ್ ಬರ್ತದೆ. ಅದಕ್ಕೆ ಗೊತ್ತಾಯ್ತಾ? ಎಲ್ರಿಗೂ ಗೊತ್ತಾಯ್ತಲ್ಲ ರೀಸನ್ ಎಂತ ಅಂತ ಹೇಳಿ. ಅದಕ್ಕೆ ಅಲ್ವಾ. ಈಗ ಬಿಡಿ, ಈಗ ರಜೆದು ಟೈಮ್ ಟೇಬಲ್ ಹಾಕಿದಿರಲ್ಲ ಇಬ್ಬರು ಸಹ. ಹೌದು. ನಿನ್ನ ಟೈಮ್ ಟೇಬಲ್ ಎಂತ? ನಿನ್ನ ಟೈಮ್ ಟೇಬಲ್ ಎಂತ? ನಂದು ಮತ್ತೆ ಒಂದು ಟೈಮ್ ಟೇಬಲ್. ನಾನು ಫಸ್ಟ್ ಬ್ರಷ್ ಮಾಡಬೇಕು, ಆಯ್ತು, ತಿನ್ಬೇಕು. ಬ್ರಷ್ ಮಾಡಿ ಆಯ್ತಾ ಇಬ್ರದ್ದು? ಫಸ್ಟ್ ಟೈಮ್ ಟೇಬಲ್ ಇದು ವಿಷಯ ಹೇಳ್ತೇನೆ. ಈಗ ರಜೆ ಅಲ್ವಾ, ಸೊ ನಾನೆಂತ ಹೇಳಿದೆ, ಇಡೀ ದಿನ ಆಡ್ತಾನೆ ಇರುದು ನೀನು, ಬೇರೆ ಎಂತ ಸಹ ಮಾಡುದಿಲ್ಲ ಅಂತ ಹೇಳಿದೆ. ಅದಕ್ಕೋಸ್ಕರ ಇವ ಎಂತ ಮಾಡಿದ್ದಾನೆ, ಸರಿ ಅಮ್ಮ ನಾನೀಗ ಟೈಮ್ ಟೇಬಲನ್ನು ಹಾಕ್ತೇನೆ, ಆ ಟೈಮ್ ಟೇಬಲ್ ಪ್ರಕಾರನೇ ನಡೀತೇನೆ ಅಂತ ಹೇಳಿದ್ದಾನೆ. ಸೊ ಬೆಳಿಗ್ಗೆಯಿಂದ ರಾತ್ರಿ ತನಕ ಅವನು ಎಂತ ಮಾಡ್ತಾನೆ ಅಂತ ಹೇಳುವಂಥದ್ದು ಟೈಮ್ ಟೇಬಲನ್ನು ಹಾಕಿದ್ದಾನೆ. ಸೊ ಆ ಟೈಮ್ ಟೇಬಲನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಇವನ ಟೈಮ್ ಟೇಬಲ್, ಇವನದ್ದು ಸಹ ಒಂದು ಟೈಮ್ ಟೇಬಲ್ ಉಂಟು. ಅವನು ಸಹ ಒಂದು ದೊಡ್ಡ ಚೀಟಿಯಲ್ಲಿ ಬರೆದು ಇಟ್ಟಿದ್ದಾನೆ ಎಂತ ಎಲ್ಲ ಮಾಡ್ಬೇಕಂತ ಹೇಳಿ. ಸೊ ಈಗ ಎಕ್ಸ್ಪ್ಲೇನ್ ಮಾಡಿ. ಫಸ್ಟ್ ನಾವು ಬ್ರಷ್ ಮಾಡಬೇಕು, ಬ್ರಷ್ ಆಯ್ತು, ಮತ್ತೆ ತಿನ್ಬೇಕು, ಅದು ಸಾಯ್ತು. ಈಗ 20 ಮಿನಿಟ್ಸ್ ಮಾಡಬೇಕು, ಈಗ ಮಾಡಬೇಕು.
ಮತ್ತೆ ನಾವು ನಿಂಗೆ 1 ಸೆಕೆಂಡ್ ಹೆಲ್ಪ್ ಮಾಡಬೇಕು. 1 ಸೆಕೆಂಡಾ? ಸಾರಿ 1 ಮಿನಿಟ್ ಹೆಲ್ಪ್ 1 ಮಿನಿಟಾ? ಹಾ 1 ಮಿನಿಟ್ ಹೆಲ್ಪ್ ಮಾಡಬೇಕು. ಮತ್ತೆ ನೀವು ಹೆಲ್ಪ್ ಮಾಡೋದಿದ್ರೆ ಪರವಾಗಿಲ್ಲ, ತೊಂದರೆ ಕೊಡೋದಿದ್ರೆ ಸಾಕಾಯ್ತಾ? ಮತ್ತೆ ಫ್ರೈಡೇ ಅಲ್ಲಿ 3 hours 30 minutes, ಸಂಡೇ ಅಲ್ಲಿ 4 hours. ಹೌ ಟು ಪ್ಲೇಯಾ? ಔಟ್ಸೈಡ್ ಕಾರಿಡೋರ್. ಓಕೆ. ಮತ್ತೆ ಉಳಿದ ದಿನ ನಾವು 3 hours. ಓಕೆ. ರಿದ್ವಿತ್ ಆಯ್ತು. ಓಕೆ, ಫಿನಿಶ್. ಎಕ್ಸರ್ಸೈಸ್ ಮಾಡಬೇಕು. ಮತ್ತೆ ಎಕ್ಸರ್ಸೈಸ್ ಮಾಡಾದ್ಮೇಲೆ ನಾವು ಮಲ್ಕೊಳ್ಬೇಕು ಅಥವಾ ತಿನ್ಬೇಕು ಅಥವಾ ಏನ್ ಮಾಡಿ. ಆಯ್ತು. ಈಗ ರಿದ್ವಿತ್ ಟೈಮ್ ಟೇಬಲ್. ಫಸ್ಟ್ we have to brush finish. Then we have ಕನ್ನಡದಲ್ಲಿ ಹೇಳ್ಬೇಕು, ಅವರಿಗೆ ಅರ್ಥ ಆಗುದಿಲ್ಲ ಅಂತ ಇಂಗ್ಲಿಷ್. ಟ್ರೈ ಇನ್ ಕನ್ನಡ. ಟ್ರೈ ಮಾಡು, ಐ ವಿಲ್ ಹೆಲ್ಪ್ ಯು. ಫಸ್ಟ್ ಬ್ರಷ್ ಮಾಡಬೇಕು. ಮತ್ತೆ ಬ್ರೇಕ್ಫಾಸ್ಟ್ ಮಾಡಬೇಕು. ಮತ್ತೆ 20 minutes ಎಕ್ಸರ್ಸೈಸ್ ಮಾಡಬೇಕು. ಮತ್ತೆ 10 minutes read ಮಾಡಬೇಕು. 10 minutes ಅಷ್ಟೇ ರೀಡ್. 20 minutes ನಂದಲ್ಲಿ 20 minutes ನಂದು 10 minutes ಅಷ್ಟೇಯಾ? 20 minutes. ಬುಕ್ ಓಪನ್ ಮಾಡುವಾಗನೇ 5 minutes, ಬಂದ್ ಮಾಡ್ಲಿಕ್ಕೆ 5 minutes, ಮತ್ತೆ ಓದುದು ಯಾವಾಗ? ನೆಕ್ಸ್ಟ್. Then play 2 hours. ಓ ಮೈ ಗಾಡ್. ಮತ್ತೆ 3 hours. Then 2 hours ಆಟ ಆಡ್ಬೇಕು. ಮತ್ತೆ go brain and karate. ಓಕೆ. ಅಪ್ಪ ಎಷ್ಟೊತ್ತಿಗೆ ಬರ್ತಾರೆ? ಅಪ್ಪ ವಿಲ್ ಕಮ್ at 7 o'clock. Or sometimes 8 o'clock. Or sometimes 7:30 or 8 o'clock. ಓಕೆ. ಅಲ್ಲಿ ತನಕ ಎಂತ ಮಾಡುದು ರಿದ್ದು? ಆಟ ಆಡೋದು. ಓಕೆ. ಈಗ ನಿಮ್ಮದೇ ಟೈಮ್ ಟೇಬಲ್ ಪ್ರಕಾರ ನಿಮ್ದು ಎಂತ? ರೀಡಿಂಗ್. ಟೇಕ್ ಯೋರ್ ಬುಕ್ ಅಂಡ್ ರೀಡ್. ಟೇಕ್ ಯೋರ್ ಬುಕ್ ಅಂಡ್ ರೀಡ್. ಎಂತ ಓದ್ತಾರೆ ನೋಡಿ, ಓದುದೊಂದು ಗಮ್ಮತ್ತು ಉಂಟಾಯ್ತಾ? ಇಬ್ಬರು ಸಹ ಹತ್ರ ಕುತ್ಕೊಂಡು ಗಟ್ಟಿ ಓದುದು. ಯಾರಿಗೆ ಅರ್ಥ ಆಗ್ತದೆ ಅಂತ ಹೇಳಿ ಗೊತ್ತಿಲ್ಲ. Teacher is like the English grammar, 2 negatives. So these words sound positive as they were. Teacher is again like be more strong and in moment. ನಾನು ಇದನ್ನ ತಗೊಂಡಿದ್ದೇನೆ, ಅನ್ನ ಹಾಕುವಂಥದ್ದು. ಇದಕ್ಕೆ ನಾವು ಕೊಂಕಣಿಯಲ್ಲಿ ದಾಯಿ ಅಂತ ಹೇಳ್ತೇವೆ. ಕನ್ನಡದಲ್ಲಿ ನನಗೆ ಸಟಕ್ಕ ನೆನಪು ಬರ್ತಾ ಇಲ್ಲ. ಸೌಟ್ ಅಂದರೆ ಸೌಟ್ ಅಲ್ವಾ? ಸೊ ಸೌಟ್ ಅಲ್ಲ ಇದು, ಬೇರೆ ಎಂತ ಇರಲಿ. ಸೊ ಇದ್ರದ್ದು ಈಗ ಸ್ಟಿಕ್ಕರ್ ಉಂಟಲ್ಲ, ಅದನ್ನು ತೆಗಿಲಿಕ್ಕೆ ಒಂದು ಈಸಿಯಾದ ಮೆಥಡನ್ನು ಹೇಳ್ತೇನೆ. ನನಗೆ ಇದು ನನ್ನ ಅತ್ತೆ ಕಳಿಸಿದ್ದು, ವಿಡಿಯೋ ಕಳಿಸಿದ್ದು, ಒಂದು ಯಾರು ಮಾಡಿದ್ದಂಥದ್ದು. ಸೊ ಹಾಗೆ ನಾನು ಅದರ ನಂತರದಲ್ಲಿ ಇದನ್ನು ಫಾಲೋ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಸಹ ನಾನು ಇವತ್ತು ಹೇಳ್ತೇನೆ. ಗ್ಯಾಸ್ ಆನ್ ಮಾಡಿ, ಇದು ಸ್ಟಿಕ್ಕರ್ ಉಂಟಲ್ಲ, ಇದನ್ನು ಹೀಗೆ ಹಿಡಿಬೇಕು. ಈಗ 2 ಸೈಡಲ್ಲಿ ಸಹ ಉಂಟಲ್ಲ, ಆ್ಯಕ್ಚುಲಿ ಉಲ್ಟಾ ಹಿಡಿಬೇಕು. ಹೀಗೆ ಬಿಸಿ ಮಾಡಿದರೆ ಹೀಗೆ ಬರ್ತದೆ. ಹೀಗೆ ತೆಗಿಬೇಕು. ಒಂದು ಕೈಯಲ್ಲೇ ಬಂತು ನೋಡಿ. ಇದು ಆರಾಮದಲ್ಲಿ ಬಂತು. ಇದಕ್ಕೆಂತ ಅಷ್ಟೊಂದು ಸ್ಟಿಕ್ಕಿ ಅಂತ ಆಗಲಿಲ್ಲ. ಇದು ಸಹ ಈಗ ಬೆಂಕಿ ಹತ್ತಿರ್ತದಲ್ಲ, ತೆಗಿಬೋದು ಅನ್ಸುತ್ತೇನೆ. ಬಾ ನೋಡಿ, ಸ್ವಲ್ಪ ಸ್ಟಿಕ್ಕಿ ಆಯ್ತು, ಅಲ್ಲಿ ಸ್ವಲ್ಪ ಬೆಂಕಿ ಹತ್ತಲಿಲ್ವೇನು. ಈ ಟ್ರಿಕ್ ಯಾರಿಗೆಲ್ಲ ಗೊತ್ತಿತ್ತು ಅಂತ ಹೇಳುದನ್ನ ನನಗೆ ಕಮೆಂಟಲ್ಲಿ ಹೇಳಿ ಆಯ್ತಾ. ಮಧ್ಯಾಹ್ನ ಆಯ್ತು ಮಾರೆ, ಬೆಳಿಗ್ಗೆ ನೀವು ಅವಸ್ಥೆ ನೋಡಿದ್ರಲ್ಲ ಇಲ್ಲಿದ್ದು. ಮಧ್ಯಾಹ್ನ ಆಲ್ಮೋಸ್ಟ್ ಕ್ಲೀನ್ ಆಗಿದೆ.
ಇನ್ನೂ ಸಹ ನನ್ನದು ಅಡುಗೆ ಆಗಲಿಲ್ಲ, ಬಟ್ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಸೊ ಇನ್ನೊಂದು 1 ಗಂಟೆ ಟೈಮಲ್ಲಿ ರೂಮ್ ಕ್ಲೀನ್ ಆಗ್ತದೆ. ಅದರ ನಂತರ ಅಡುಗೆ ಮಾಡಬೇಕು. ಈಗ ಎಷ್ಟು 11:30 ಆಯಿತು ಟೈಮ್. ಇವತ್ತು ಕಂಪ್ಲೀಟ್ ಮಾಡಬೇಕಂತ ಹೇಳಿ ಒಂದು ಗೋಲ್ ಉಂಟು. ಮಕ್ಕಳು ಆಡಲಿಕ್ಕೆ ಹೋಗಿದ್ದಾರೆ ಇಲ್ಲಿ ಹೊರಗಡೆ ಪ್ಯಾಸೇಜಲ್ಲಿ. ಸೊ ಅವರು ಬರೋದ್ರೊಳಗಡೆ ಮನೆ ಒಂದು ಕ್ಲೀನ್ ಮಾಡಿ. ಟಾರ್ಗೆಟ್ ಕಂಪ್ಲೀಟೆಡ್. 12 ಗಂಟೆ ಆಯಿತು. ಬೆಳಿಗ್ಗೆಯಿಂದ 12 ಗಂಟೆ ತನಕ ಫುಲ್ ರೂಮ್ ಒಂದು ಕ್ಲೀನ್ ಆಯಿತು. ಇನ್ನು ಅದರದ್ದೇನು ಟೆನ್ಷನ್ ಇಲ್ಲ. ಇನ್ನು ನಾರ್ಮಲ್ ಡೈಲಿ ಕೆಲಸ ಉಂಟಲ್ಲ ಅದನ್ನು ಮಾಡಿದರೆ ಆಯಿತು. ವರ್ಷಕ್ಕೊಂದ್ಸಲ ಈ ಥರ ನಮ್ಮದು ಕೆಲಸ. ಅಂದರೆ ನಾವೀಗ ಒಂದು ಮನೆಯಿಂದ ನೆಕ್ಸ್ಟ್ ಮನೆಗೆ ಚೇಂಜ್ ಮಾಡ್ತೇವಲ್ಲ, ಶಿಫ್ಟಿಂಗ್ ಮಾಡಿದಾಗ ಎಷ್ಟು ಕೆಲಸ ಇರ್ತದಲ್ಲ, ಅಷ್ಟು ಕೆಲಸ ಒಂದು ಸಲ ಪೆಸ್ಟ್ ಕಂಟ್ರೋಲ್ ಮಾಡಿದರೆ ಇರ್ತದೆ. ಆ್ಯಕ್ಚುಲಿ ಎಲ್ಲರೂ ಮಾಡ್ತಾರೋ ಇಲ್ವೋ, ನಾನು ಮಾತ್ರ ಈ ಥರ ಮಾಡ್ತೇನೋ ನಂಗೆ ಗೊತ್ತಿಲ್ಲ. ದುಬೈಯಲ್ಲಿ ಯಾರಾದರೂ ಪೆಸ್ಟ್ ಕಂಟ್ರೋಲ್ ಮಾಡಿದವರಿದ್ದರೆ, ನನ್ನ ಬ್ಲಾಗನ್ನು ನೋಡ್ತಾ ಇದ್ದರೆ, ನಿಮಗೆ ಸಹ ಇದೇ ಅವಸ್ಥೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಊರಲ್ಲೆಲ್ಲ ಹೀಗೆ ಮಾಡೋದಿಲ್ಲ, ಯಾಕಂದರೆ ನನಗಂತೂ ಊರಲ್ಲಿ ಈ ಥರ ಮಾಡೋದು ಗೊತ್ತಿಲ್ಲ. ದುಬೈಯಲ್ಲಿ ಎಂಜಾಯ್ ಮಾಡ್ತಾ ಇದೀಯಾ, ಮನೆಯಲ್ಲೇ ಇರ್ತೀಯಲ್ವಾ ಅಂತ ಹೇಳ್ತೀರಲ್ವಾ, ಅದಕ್ಕೋಸ್ಕರ ನಾನು ಈ ಬ್ಲಾಗನ್ನು ಮಾಡಿದ್ದು. ನೀವೆಲ್ಲ ಥಿಂಕ್ ಮಾಡ್ತಾ ಇರ್ತೀರಲ್ವಾ, ಊರಲ್ಲಿ ಮಾತ್ರ ಹೆಣ್ಮಕ್ಳಿಗೆ ಕೆಲಸ, ದುಬೈಲಿ ಎಂತ ಸಹ ಇಲ್ಲ ಅಂತ ಹೇಳಿ. ಹಾಗೇನಿಲ್ಲ. ಇನ್ನು ಪಾಪ ಕೆಲಸಕ್ಕೆ ಹೋಗುವವರು ನನಗಿಂತ ಜಾಸ್ತಿ ಅಂತಲೇ ಹೇಳಬೇಕು. ಈಗ ನೋಡಿ, ಮನೆಗೆ ಬಂದು ಸಹ ಕೆಲಸ ಮಾಡ್ತಾರೆ, ಮತ್ತು ಇನ್ನು ಆಫೀಸಿಗೆ ಹೋಗಿ ಸಹ ಕೆಲಸ ಮಾಡ್ತಾರೆ. ಅವರ ಪಾಡು ಹೇಗಿರ್ತದೋ. ಎಂತ ಬೇಕು ನಿಮಗೆ? ಕೊಂಕಣಿ ಎಲ್ಲ ಹೇಳೋದು ಈಗ ಬಂದು ಹೇಳಿದಲ್ಲ ಸ್ನ್ಯಾಕ್ಸ್ ದಿ ಅಂತ ಹೇಳಿದ್ದು. ಎಂತ ಬೇಕು ಇದ್ದು ನಿಂಗೆ? ಪೀನಟ್ ತಿಂತೀಯಾ? ಪೀನಟ್. We have a buffet. Amma, one coffee please. ಕಾಫಿ ಬೇಕಾ ನಿಂಗೆ? ಕಾಫಿ ಬೇಕಾ? ಕಾಫಿ ಮತ್ತೆ ಬ್ರೆಡ್ ತಿಂತೀಯಾ? ಟೀ ಬೇಕಾ? ಟೀ ಮತ್ತೆ ಬ್ರೆಡ್ಡಾ? ಟೀ ಕಾಫಿ ಸೇಮ್. ಬಿಸ್ಕೆಟ್ ಬೇಕಾ? ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಉಂಟು. ನನಗೆ ಬೇಕು. ಕ್ರ್ಯಾಕ್ ಜಾಕ್ ಬೇಕು. ಬೇಕಾ? ಕಾಫಿ ಆಯ್ತಾ ನಿಂದು? ಟೀ ಆಯ್ತಾ ನಿಂದು? ಇಲ್ಲ. ಗುಡ್, ವೆರಿ ಗುಡ್. ಈಗ ಟಿವಿ ನೋಡಿ. ಟಿವಿ ಓಕೆ, ನೋ ಮೊಬೈಲ್. ಓಕೆ ಮಾರೇರೆ, ನನ್ನ ಕಾಕ್ರೋಚ್ ಪುರಾಣ ಕೇಳಿ ನನ್ನ ಕ್ಲೀನಿಂಗಲ್ಲಿ ನೀವು ಸಹ ನನ್ನೊಟ್ಟಿಗೆ ಭಾಗಿಯಾಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೇನೆ. ಈಗ ನನಗೆ ಇನ್ನು ಕುಕ್ಕಿಂಗ್ ಮಾಡಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಲಿಕ್ಕುಂಟು. ನಿಮಗೆ ಈ ನನ್ನ ಡೈಲಿ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಬ್ಲಾಗ್ಸ್ ಬೇಕಾ, ಅಥವಾ ನಾನು ಔಟ್ಸೈಡಲ್ಲಿ ಪಾರ್ಟಿಗೆ ಮಾತ್ರ ಹೋಗ್ತೇನಲ್ವ, ಆ ಥರದ್ದು ಮಾತ್ರ ಬ್ಲಾಗ್ಸ್ ಬೇಕಾ ಅಂತ ಹೇಳೋದನ್ನು ಕೂಡ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ರಾಮ್ ರಾಮ್.